ಶಲ್ವಪಿಳ್ಳ ಅಯ್ಯಂಗಾರ್ ಅವ್ರನ್ನ ಮಧ್ಯೆ ಮಾತಾಡಿಸ್ಬಿಡ್ತೀನಿ. ನಾನು ಆಗಲೇ ಹೇಳಿದಂತೆ ಗುರುಗಳೇ, ಈ ಧರ್ಮಧ್ವಜಾರೋಹಣದ ಶಾಸ್ತ್ರೋಕ್ತ ಪೂಜಾ ಕೈಂಕರ್ಯಗಳು ಯಾವ ರೀತಿ ನೆರವೇರುತ್ತೆ ಅಂತ ತಿಳಿಸ್ಬೋದಾ? ಮುಖ್ಯವಾಗಿ ಧರ್ಮಧ್ವಜ ಎಲ್ಲಿಂದ ಆರಂಭವಾಯಿತು ಅನ್ನೋದಕ್ಕೆ ಬೃಹತ್ ಸಂಹಿತೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಬೃಹತ್ ಸಂಹಿತೆಯ ಇಂದ್ರಧ್ವಜ ಸಂಪದಧ್ಯಾಯ ಅಂತ 42ನೇ ಅಧ್ಯಾಯದಲ್ಲಿ ಇದು ಬಂದಿದೆ. ಈ ದೇವತೆಗಳೆಲ್ಲ ಹೋಗಿ ಬ್ರಹ್ಮದೇವರ ಹತ್ರ ಕೇಳಿದ್ರಂತೆ, ನಾವೆಲ್ಲ ಅಸುರರ ಮುಂದೆ ಸೋಲ್ತಾ ಇದ್ದೀವಿ, ಆದರೆ ನಾವು ಗೆಲ್ಲಬೇಕಾದ್ರೆ ಯಾವುದೋ ಒಂದನ್ನು ನೋಡಿದ ತಕ್ಷಣ ಅಸುರರು ಹೆದರ್ಕೋಬೇಕು. ಆ ಅಸುರರು ಹೆದರೋ ಅಂತಹ ಒಂದು ವಿಚಾರವನ್ನು ನಮಗೆ ಏನಾದರೂ ಅನುಗ್ರಹ ಮಾಡು ಅಂತ ಕೇಳಿದ್ರಂತೆ. ಆವಾಗ ಬ್ರಹ್ಮದೇವರು ಹೇಳಿದ್ರಂತೆ, ಇಲ್ಲ, ನೀನು ಕ್ಷೀರಸಾಗರದ ಮಧ್ಯದಲ್ಲಿರುವ ಪರಮಾತ್ಮ ಶ್ರೀಮನ್ನಾರಾಯಣನನ್ನು ಹೋಗಿ ಕೇಳಿ, ಅವನು ಯಾವುದಾದ್ರೂ ಒಂದು ಚಿಹ್ನೆಯನ್ನು ಕೊಡ್ತಾನೆ, ಆ ಚಿಹ್ನೆಯನ್ನು ಕೊಟ್ಟಿದ ತಕ್ಷಣವೇ ಹೆದರಿಕೆ ಬರುತ್ತೆ ಬೇರೆಯವ್ರಿಗೆ, ದುಷ್ಟರಿಗೆ ಅಂತ ಹೇಳಿದ್ನಂತೆ. ಹಾಗಾಗಿ ಇವರೆಲ್ಲ ಹೋಗಿ ಶ್ರೀಪತಿಂ ಅಚಿಂತ್ಯಂ ಅಸಮಂ ಸಮಂ ತತಃ ಸರ್ವದೇಹಿನಾಂ ಸೂಕ್ಷ್ಮಂ ಪರಮಾತ್ಮಾನಂ ಅನಾದಿಂ ವಿಷ್ಣುಂ ಅವಿಜ್ಞಾತ ಪರ್ಯಂತಂ ಅಂತ ಸ್ತೋತ್ರ ಮಾಡಿದಾಗ ಆ ಮಹಾವಿಷ್ಣು ಒಂದು ಧ್ವಜವನ್ನು ಕೊಟ್ಟನಂತೆ. ಈ ಧ್ವಜವನ್ನು ನೋಡಿದ ತಕ್ಷಣವೇ ಅಸುರರಿಗೆ ದುಃಖ ಆಗುತ್ತೆ, ನಿಮಗೆ ಒಳ್ಳೆಯದಾಗತ್ತೆ ಅಂತ. ಸೊ ಅಲ್ಲಿಂದ ಈ ಧ್ವಜದ ಪರಿಕಲ್ಪನೆ ಬಂತು. ಅಂದರೆ ದೇವಾಸುರರಿಗೆ ಅನುಗ್ರಹ ಮಾಡುವಾಗ ದೇವತೆಗಳಿಗೆ ಅನುಗ್ರಹ ಮಾಡ್ದ ಅಂತ. ಹಾಗಾಗಿ ಇಲ್ಲಿ ಒಂದು ಪೂಜಾ ಕ್ರಮ ಇದೆ. ಏನಿದೆ ಅಂತಂದರೆ, ಮೊದಲು ಧ್ವಜದ ಆ ಮರವನ್ನು ಆಯ್ಕೆ ಮಾಡ್ಕೋಬೇಕು, ಅದರ ಮೇಲೆ ಧ್ವಜವನ್ನು ಮಾಡಬೇಕು. ಅದು ತಾವೇ ಹೇಳಿದ್ರಿ, 10 ಅಡಿ ಎತ್ತರ, 20 ಅಡಿ ಉದ್ದ, ಇದು ಕೂಡ ಒಂದು ವಾಸ್ತುವಿನ ಅಂಶ. ಅದನ್ನು ಇಟ್ಕೋಬೇಕು. ಆ ಧ್ವಜಕ್ಕೆ ಒಂದು ಸರಿಯಾದ ರೀತಿಯಾದಂತಹ ಒಂದು ಪೀಠವನ್ನು ಕೊಡಬೇಕು. ಇಲ್ಲಿ ಪೀಠ ಪೂಜೆನ ಮಾಡಿ ಎಷ್ಟಿ ಪೂಜೆಯನ್ನು ಮಾಡಬೇಕು. ಆ ಎಷ್ಟಿ ಬಂದು ಯಾವ ಮರದಲ್ಲಿರಬೇಕು ಅಂದರೆ ಕೋವಿದಾರ ಮರದಲ್ಲಿರಬೇಕು. ಆ ಕೋವಿದಾರವನ್ನು ಕಚ್ನಾರ್ ಅಂತ ಕರೀತಾರೆ ಹಿಂದಿನಲ್ಲಿ, ಕಾಂಚನಾರ್ ಅಂತ ಕರೀತಾರೆ ಅಸ್ಸಾಮಿನಲ್ಲಿ, ನಾನಿವಾಗ ನೋಡಿದೆ. ಮತ್ತು ಬಂಗಾಲದಲ್ಲಿ ರಕ್ತಚಂದನ ಅಂತಲೂ ಕೂಡ ಕರೀತಾರೆ, ರಕ್ತ ಕಾಂಚನ ಅಂತ ಕರೀತಾರೆ. ಸೊ ಕೋವಿದಾರ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಈ ಮರದ ಎಷ್ಟಿ ಅಂದರೆ ಆ ಕಡ್ಡಿ ಕೋಲು, ಅದನ್ನು ಮಾಡಿ ಅದರ ಮೇಲೆ ಧ್ವಜವನ್ನು ಸಂಪಾತವನ್ನು ಮಾಡಬೇಕು. ಬೆಳಿಗ್ಗೆಯಿಂದಲೇ ಹೋಮಗಳನ್ನು ಮಾಡಿ, ದೇವತೆಗಳಿಗೆ ಹೋಮ, ಮೂರ್ತಿ ಹೋಮ, ರಾಮಮಂತ್ರ ಹೋಮ. ಯಾಕಂದರೆ ಇದು ನಡೀತಾ ಇರೋದು ಕೂಡ ರಮಾನಂದಿ ಸಂಪ್ರದಾಯದ ಪ್ರಕಾರ. ಸೊ ರಮಾನಂದಿ ಸಂಪ್ರದಾಯ ಅನ್ನೋದು ರಾಮಾನುಜ ಸಂಪ್ರದಾಯದ ಪರಂಪರೆಯಲ್ಲಿ ಬರುವಂತಹ ಒಂದು ಸಂಪ್ರದಾಯ. ಅಲ್ಲಿ ಆ ಪಾಂಚರಾತ್ರಾದಿ ಆಗಮಗಳಲ್ಲಿ ವೈದಿಕ ಕ್ರಮದಲ್ಲಿ ಏನೆಲ್ಲ ಹೇಳಿದಾರೋ ಆ ಮಂತ್ರಗಳನ್ನೆಲ್ಲ ಹೋಮ ಮಾಡಿ ಅದರ ಸಂಪವನ್ನು ಧ್ವಜಕ್ಕೆ ಮಾಡಿ ಇದನ್ನು ರೆಡಿ ಮಾಡಿರ್ತಾರೆ. ಎಲ್ಲ ಪೂಜೆ ಮುಗಿದೋಗಿರುತ್ತೆ. ಮೋದಿಯವರು ಆ ಧ್ವಜವನ್ನು ಸ್ಥಾಪನೆ ಮಾಡ್ತಾರೆ ಅಷ್ಟೇನೆ. ಸರಿ ಸರಿ, ಶಲ್ವಪಿಳ್ಳ ಅಯ್ಯಂಗಾರ್ ಅವರೇ ಹಾಗೆ ಸಂಪರ್ಕದಲ್ಲಿರಿ. ಆಚಾರ್ಯರೇ, ಈಗ ಮತ್ತೊಂದು ಪ್ರಶ್ನೆ ಅಂದರೆ, ಈಗ ಪದ್ಧತಿಗಳ ಬಗ್ಗೆ ನಾವು ಇನ್ನೂ ಡೀಪ್ ಆಗಿ ಮಾತಾಡೋದಾದ್ರೆ, ಪದ್ಧತಿ ಧಾರ್ಮಿಕ ಕೈಂಕರ್ಯಗಳ ಬಗ್ಗೆ ಮಾತಾಡ್ಬೇಕು. ನಾವು ಲಾಸ್ಟ್ ಇಯರ್ ನೋಡಿದ್ವಿ, ರಾಮಲಲ್ಲನ ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ 14-15 ದಿನದ ಮುಂಚೆನೆ ಧಾರ್ಮಿಕ ಕಾರ್ಯಗಳಾಗಿತ್ತು ಅಲ್ಲಿ. ಇದನ್ನು 2ನೇ ಪ್ರಾಣ ಪ್ರತಿಷ್ಠಾಪನೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇಲ್ಲಿ ಪದ್ಧತಿಗಳನ್ನು ಹೇಗೆ ಅನುಸರಿಸಲಾಗುತ್ತೆ ದೇವಸ್ಥಾನದಲ್ಲಿ? ಈಗ ನಮಗೆ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರ, ಅಲ್ಲಿ ಅಯೋಧ್ಯೆಯಲ್ಲಿ ಇರತಕ್ಕಂಥವರ ಪ್ರಕಾರ 3 ದಿನಗಳಿಂದ ಇದಕ್ಕೆ ಪೂರ್ವ ಸಿದ್ಧತೆಗಳು ಹಾಗೂ ಪೂರ್ವೋಚಿತವಾದಂತಹ ಕೈಂಕರ್ಯಗಳು ಅಂತೇನುಂಟು ಅದೆಲ್ಲವೂ ಕೂಡ ನೆರವೇರ್ತಾ ಇದೆ ಎಂಬುದಾಗಿ ವಿಶೇಷವಾದ ಒಂದು ಮಾಹಿತಿ ಬಂದಿದೆ. ಆ ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದರೆ, ಆಯಾ ಪೂಜೆಗಳು ಅಂತ ಏನು ಹೇಳಿದರು ಇಲ್ಲಿವರೆಗೂ ವಿಶಿಷ್ಟವಾಗಿ ಯಾವ ವಿಧವಾಗಿ ಪೀಠ ಪೂಜೆಗಳಾಗಬೇಕು, ಆ ಸ್ತಂಭದಲ್ಲಿ ಹಂತ ಹಂತವಾಗಿ ಯಾವ ಯಾವ ದೇವತಾ ಆವಾಹನೆಗಳಾಗಬೇಕು ಅಂತ ಮಾಡಿಕೊಂಡು ಅದಕ್ಕೆ ತಂತ್ರಸಾರೋಕ್ತ ರೀತಿಯಲ್ಲಿ ಆಗಮೋಕ್ತವಾಗಿ ವಿಶಿಷ್ಟವಾದಂತಹ ಷೋಡಶೋಪಚಾರ ಪೂಜೆ ಅಂತಕ್ಕಂಥದ್ದು ನಡೀತದೆ. ಆ ಧ್ವಜದಲ್ಲಿ ಸ್ಥಿತನಾದ ಧ್ವಜಾರೂಢನಾದಂತಹ ಅಲ್ಲಿಯೂ ಕೂಡ ವಿಷ್ಣುವಿನ ಚಿಂತನೆ ಮಾಡಬೇಕು. ಧ್ವಜಸ್ತಂಭದಲ್ಲಿ ಮತ್ತು ಧ್ವಜದಲ್ಲಿ ಅವನಿಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡ್ತಕ್ಕಂಥದ್ರಿಂದ, ಮೊದಲೇ ತಿಳಿಸಿದ ಹಾಗೆ ತಂತ್ರಸಾರೋಕ್ತ ಆಗಮೋಕ್ತವಾದ ಷೋಡಶೋಪಚಾರಗಳ ಪೂಜೆಯನ್ನು ಮಾಡ್ತಕ್ಕಂಥದ್ರಿಂದ ಒಂದೊಂದು ವಿಶಿಷ್ಟವಾದಂತಹ ಲಾಭಗಳು ಅಂತಕ್ಕಂತಹದ್ದು ಈ ಯಾವ ನಮ್ಮ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಸಿಗುತ್ತೆ ಎಂಬುದಾಗಿ ಶಾಸ್ತ್ರ ಅತ್ಯಂತ ಉಚಿತವಾಗಿ ತಿಳಿಸಿದೆ. ಆ ನಿಟ್ಟಿನಲ್ಲಿ ಅವುಗಳ ಪೂಜಾ ಕೈಂಕರ್ಯಗಳಾಗಿ ಮೊದಲೇ ಸಹವಕ್ತೃಗಳ ತಿಳಿಸಿದ ಹಾಗೆ ಪೂಜೆಗಳನ್ನೆಲ್ಲ ಸಂಪನ್ನಗೊಳಿಸಿಬಿಡ್ತಾರೆ. ಪೂಜೆಗಳ ಸಂಪನ್ನಗೊಳಿಸಿದ ನಂತರದಲ್ಲಿ ಈ ಧ್ವಜಾರೋಹಣ ಅಂತ ಕರಿತೇವೆ. ಆ ಧ್ವಜಾರೋಹಣವನ್ನು ಈ ಪ್ರಧಾನ ಮಂತ್ರಿಗಳು ಮಾಡಿ ಅದಕ್ಕೆ ಪಂಚೋಪಚಾರ ಪೂಜೆ ಅಂತ ಕರಿತೇವೆ.